ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಪ್ರೇಮಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರಿಚ್ ಆಗಿರುವಂಥ ಒಂದು ಗ್ರೇವಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ಪೂರಿಗೆ, ದೋಸೆಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು, ಇದಕ್ಕೆ ಬೇಕಾಗುವಂಥ ಸಾಮಾನುಗಳನ್ನ ನೋಡ್ಕೊಳ್ಳೋಣ. ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಟೊಮೊಟೊ ಮತ್ತು 1-2 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ ಮತ್ತು ನೆನೆಸಿರುವಂಥ ಕಡಲೆಕಾಳು, ಬಟಾಣಿ, ಹೆಸರು ಕಾಳು ರಾತ್ರಿಯೇ ನೆನೆಸಿಟ್ಕೋಬೇಕು. ಮತ್ತು ಈ ಬೇಳೆಗಳನ್ನ ಮತ್ತು ಕಾಳುಗಳನ್ನ ತೊಳೆದು ಕುಕ್ಕರ್ಗೆ ಇಟ್ಕೊಳ್ಳೋಣ. 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಬೀನ್ಸ್ ಹಾಕ್ಕೋಬೇಕು. ಬೀನ್ಸು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಇದಲ್ಲದೆ ಬೇರೆ ತರಕಾರಿಗಳನ್ನೂ ಹಾಕೋಬೋದು. ಮತ್ತು ಕೊನೆಯಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮಗ್ಗುತ್ತೆ. ಈ ಟೈಮಲ್ಲಿ ಒಂದು 2-3 ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳೋಣ. ಸಾಂಬಾರು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚದಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ಏಕೆಂದರೆ ಕುಕ್ಕರಲ್ಲಿ ನಾವು ಕಾಳುಗಳನ್ನೆಲ್ಲ ಬೇಯಿಸಿರ್ತೀವಲ್ಲ, ಅದ್ರ ನೀರು ಬರುತ್ತೆ. ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ, ಏಕೆಂದರೆ ಬೇಗ ಕಲಸೋಗ್ಬಿಡುತ್ತೆ ಕ್ಯಾಪ್ಸಿಕಮ್. ಈಗ ಬೆಂದಂಥ ಕಾಳುಗಳನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ, ಪೂರ ಅಲ್ಲ, ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಬೇಕು. ಕುದ್ದು ಈ ರೀತಿ ಆಗುತ್ತೆ. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಆಯಿತು. ರುಚಿಯಾದ ಒಂದು ರಿಚ್ ಗ್ರೇವಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.